ಎಲ್ಲರಿಗೂ ನಮಸ್ಕಾರ. ಈ ದಿನ ಹೃದಯ ಹೇಗೆ ಕೆಲಸ ಮಾಡುತ್ತದೆ ಅನ್ನುವ ವಿಚಾರವಾಗಿ ಕೆಲವು ವಿಚಾರಗಳನ್ನ ಸುಲಭ ಅಥವಾ ಸರಳ ರೂಪದಲ್ಲಿ ತಿಳಿಸುವುದಕ್ಕೆ ಪ್ರಯತ್ನ ಮಾಡ್ತೇನೆ. ಬನ್ನಿ ನೋಡೋಣ. ಹೃದಯ ನಮ್ಮ ದೇಹದ ನಿರಂತರ ಪಂಪ್. ಹೃದಯ ಹೇಗೆ ಕೆಲಸ ಮಾಡುತ್ತದೆ ಅನ್ನೋದನ್ನ ಕೆಲವು ಮುಖ್ಯ ಅಂಶಗಳನ್ನ ತಿಳಿಸ್ತಾ ಇದ್ದೀನಿ. ಹೃದಯ ನಮ್ಮೆಲ್ಲರಿಗೂ ತಿಳಿದ ಹಾಗೆ ದೇಹದ ಒಳಭಾಗದಲ್ಲಿದೆ. ಅದು ಅತ್ಯಂತ ಶ್ರಮಜೀವಿ. ಕಾರಣ ಅದು ಯಾವಾಗಲೂ ನಿಲ್ಲುವುದೇ ಇಲ್ಲ. ನಮ್ಮ ಕೈ ಮುಡಿಯಷ್ಟು ಗಾತ್ರದ ಸ್ನಾಯುಗಳಿಂದ ಈ ಅಂಗ ನಿರ್ಮಿತವಾಗಿದೆ. ಎದೆಯಲ್ಲಿ ಸ್ವಲ್ಪ ಎಡಭಾಗಕ್ಕೆ ಹೃದಯ ಇರುತ್ತೆ. ಇದು ದಿನಕ್ಕೆ 1,00,000 ಬಾರಿ ಬೀಟ್ ಮಾಡುತ್ತೆ. ಅಂದ್ರೆ ಸುಮಾರು 1 ವರ್ಷಕ್ಕೆ 3.6 ಕೋಟಿ ಬಾರಿ ಇದು ಹೃದಯ ಬಡಿತ ಆಗುತ್ತೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಅಂದ್ರೆ 100,000 ಬೀಟ್ಸ್ ಪರ್ ಡೇ ಇಂಟು 365 ಅಂದ್ರೆ 1 ವರ್ಷಕ್ಕೆ ಈಕ್ವಲ್ಸ್ 36.5 ಮಿಲಿಯನ್ ಅಷ್ಟು ಹೃದಯದ ಬಡಿತ ಆಗುತ್ತೆ. ಅಂದ್ರೆ ಜೀವಿತ ಪೂರ್ತಿಯಾಗಿ ನಾವು ಲೆಕ್ಕ ಹಾಕ್ಬೇಕು ಅಂತ ಹೇಳಿದ್ರೆ ಸುಮಾರು 2 ರಿಂದ 3 ಬಿಲಿಯನ್ ಬಾರಿ ಬೀಟ್ ಆಗ್ತಾ ಇರುತ್ತೆ ನಿಂತುಕೊಳ್ಳದೆ. ಅಂದ್ರೆ ಅಷ್ಟೊಂದು ಶ್ರಮಜೀವಿ. ನಾವು ಮಲಗಿದ್ರೆ, ಎದ್ದಿದ್ರೆ, ಕೂತಿದ್ರೆ, ಜಗಳಾಡಿದ್ರೆ ಯಾವಾಗಲೂ ಹೃದಯ ಬಡ್ಕೊಳ್ತಾನೆ ಇರುತ್ತೆ, ನಿಲ್ಲೋದೇ ಇಲ್ಲ. ಹೃದಯದ ಒಳ್ಳೆ ರಚನೆಯನ್ನು ತಿಳಿಯೋಣ. ಎಡಭಾಗದಲ್ಲಿ ಒಂದು ಚಿತ್ರ ತೋರಿಸಿದ್ದೀನಿ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಸ್ಕೂಲ್ ಮಕ್ಕಳಿಗೆ. ಆದ್ರೂ ಇದನ್ನು ಹೇಳ್ತಾ ಇದ್ದೀನಿ. ಹೃದಯದಲ್ಲಿ 4 ಚೇಂಬರ್ಸ್ ಇವೆ ಅಥವಾ ಕೊಠಡಿಗಳು ಅಂತ ಹೇಳ್ಬೋದು. ಬಲಭಾಗದಲ್ಲಿ 2, ಎಡಭಾಗದಲ್ಲಿ 2, ಹೀಗೆ 4 ಇರುತ್ತೆ. ಬಲಭಾಗದ ಮೇಲ್ಭಾಗದಲ್ಲಿ ಒಂದಿದೆ, ಅದಕ್ಕೆ ಆಲಿಂದ ಅಂತ ಕರೀತಾರೆ. ನಾವು ಹೃತ್ಕರ್ಣ ಅಂತ ಕರಿತೀವಿ. ಕೆಳಭಾಗದಲ್ಲಿ ಹೃತ್ಕುಕ್ಷಿ ಅಂತ ಕರೀತಾರೆ. ಇದಕ್ಕೆ ನಿಲಯ ಅಂತ ಹೇಳ್ತಾರೆ ಬೇರೆಯವರು. 4 ಭಾಗ ಇದೆ. ರಕ್ತವನ್ನು ದೇಹದ ಎಲ್ಲಾ ಭಾಗಗಳಿಗೆ ಹೆಚ್ಚಿನ ಒತ್ತಡಗಳಲ್ಲಿ ಕಳಿಸೋದಕ್ಕೋಸ್ಕರ 4 ಭಾಗ ಇದೆ. ಹೃದಯದ ಒಳಭಾಗದಲ್ಲಿ ಮೇಲ್ಭಾಗ, ಕೆಳಭಾಗದಲ್ಲಿ ಮಧ್ಯೆ ಕವಾಟಗಳಿವೆ. ಇವು ರಕ್ತವನ್ನ ಒಂದೇ ದಿಕ್ಕಿನಲ್ಲಿ ಹರಿಯೋದಕ್ಕೆ ಸಹಾಯ ಮಾಡುತ್ತೆ. ಬಲಭಾಗದಲ್ಲಿ ಮೇಲಿಂದ ಕೆಳಗೆ, ಎಡಭಾಗದಲ್ಲಿ ಕೆಳಗಿಂದ ಮೇಲಕ್ಕೆ ಹೋಗುತ್ತೆ. ಇನ್ನೊಂದ್ಸರಿ ಹೇಳ್ತೀನಿ. ಬಲಭಾಗದಲ್ಲಿ ಮೇಲಿಂದ ಕೆಳಕ್ಕೆ, ಎಡಭಾಗದಲ್ಲಿ ಕೆಳಗಿಂದ ಮೇಲಕ್ಕೆ ಹೀಗೆ ರಕ್ತ ಹೋಗ್ತಾ ಇರುತ್ತೆ. ಇದು ಕಾರಣ ಏನಂದ್ರೆ ರಕ್ತ ಬಲಭಾಗದಲ್ಲಿ ಇದೆಯಲ್ಲ, ಅಲ್ಲಿ ಆಮ್ಲಜನಕ ರಹಿತವಾಗಿರುತ್ತೆ. ಎಡಭಾಗಕ್ಕೆ ಬಂದಾಗ ಅದು ಆಮ್ಲಜನಕ ಸಹಿತ ಇರುತ್ತೆ. ರಕ್ತದ ಪ್ರವಾಸ ಅಂತ ಹೇಳಿದ್ದೀನಿ, ಅಂದ್ರೆ ಹರಿಯುವುದು ಅಂತ. ರಕ್ತ ಹೇಗೆ ಹರಿಯುತ್ತೆ? ರಕ್ತ ಹೃದಯದ ಮೂಲಕ ಎಲ್ಲಾ ಕೋಶಗಳಿಗೂ ಹೋಗುತ್ತೆ. ಅಂದ್ರೆ ದೇಹದಿಂದ ಆಮ್ಲಜನಕ ಕಡಿಮೆ ರಕ್ತ ಹೃದಯಕ್ಕೆ ಬರುತ್ತೆ. ಹೃದಯ ಅದನ್ನು ಬಲ ಭಾಗದಿಂದ ಶ್ವಾಸಕೋಶಗಳಿಗೆ ಕಳಿಸ್ಕೊಡುತ್ತೆ. ಶ್ವಾಸಕೋಶದಲ್ಲಿ ರಕ್ತ ಆಮ್ಲಜನಕವನ್ನ ಪಡ್ಕೊಳ್ಳುತ್ತೆ. ಆಮ್ಲಜನಕವಾಗಿರ್ತಕ್ಕಂಥ ರಕ್ತ ಮತ್ತೆ ಹೃದಯಕ್ಕೆ ಬಂದು ಬೀಳುತ್ತೆ. ಹೃದಯದ ಎಡಭಾಗ ಆಮ್ಲಜನಕ ಇರ್ತಕ್ಕಂಥ ರಕ್ತವನ್ನ ದೇಹದ ಎಲ್ಲಾ ಭಾಗಗಳಿಗೂ ಕಳಿಸ್ಕೊಡುತ್ತೆ. ಅಂದ್ರೆ ನಾವು ಈ ರೀತಿ ಹೇಳ್ಬೋದು, ಹೃದಯ ಒಂದು ಬಸ್ ಸ್ಟ್ಯಾಂಡ್ ಇದ್ದ ಹಾಗೆ. ಆ ಬಸ್ ಸ್ಟ್ಯಾಂಡ್ ನಲ್ಲಿ ಪ್ರಯಾಣಿಕರು ಯಾರಪ್ಪ ಅಂದ್ರೆ ರಕ್ತ ಕೆಲವು ಸಾರಿ ಒಂದು ಸ್ಟೇಷನ್ ಇಂದ ಇನ್ನೊಂದು ಸ್ಟೇಷನ್ಗೆ ಹೋಗುತ್ತೆ. ಅಂದ್ರೆ
ಒಂದು ಬಸ್ ಸ್ಟ್ಯಾಂಡ್ ನಲ್ಲಿ ರಕ್ತ ಕೂತ್ಕೊಳ್ಳುತ್ತೆ, ಇನ್ನೊಂದು ಕಡೆ ಹೋಗುತ್ತೆ, ಅದು ಶ್ವಾಸಕೋಶ. ಅಲ್ಲಿಂದ ಆ ಬಸ್ ಸ್ಟ್ಯಾಂಡ್ ನಿಂದ ಪುನಃ ಇನ್ನೊಂದು ಕಡೆ ಬರುತ್ತೆ, ಆ ಬಸ್ ಸ್ಟ್ಯಾಂಡ್ ಇಂದ ಪುನಃ ಕೆಳಗಡೆ ಹೋಗುತ್ತೆ. ಹೀಗೆ ರಕ್ತ ಚಲಾವಣೆ ಆಗ್ತಾ ಇರುತ್ತೆ. ಹೃದಯ ಏಕೆ ನಿಲ್ಲದೆ ಕೆಲಸ ಮಾಡುತ್ತೆ ನಿರಂತರವಾಗಿ, ಹೇಗೆ ಮಾಡುತ್ತೆ ಅಂತ ಕೇಳಿದ್ರೆ, ಅದಕ್ಕೆ ಒಂದು ಸ್ವಂತ ವಿದ್ಯುತ್ ವ್ಯವಸ್ಥೆ ಇದೆ. ಎಲ್ಲ ಮೋಟರ್ಗಳಿಗೆ ವಿದ್ಯುತ್ ಹೇಗೆ ಬೇಕು ಹಾಗೆ ನಮ್ಮ ಹೃದಯ ಒಂದು ಮೋಟರ್ ಇದ್ದ ಹಾಗೆ ಅದಕ್ಕೆ ವಿದ್ಯುತ್ ವ್ಯವಸ್ಥೆ ಇದೆ. ಅದು ನಮ್ಮ ಹೃದಯದ ಬಲಭಾಗದಲ್ಲಿ ಇರ್ತಕ್ಕಂಥ ಹೃತ್ಕರ್ಣದ ಮೇಲ್ಭಾಗದಲ್ಲಿ SA ನೋಡ್ ಅಂತ ಇದೆ, ಅಂದ್ರೆ ಸೈನೋ ಆರ್ಟೀರಿಯಲ್ ನೋಡ್ ಅಂತ. ಅಲ್ಲಿಂದ ಅದು ಒಂದು ವಿದ್ಯುತ್ ಸಂಕೇತಗಳು ಬರುತ್ತೆ. ಆ ಸಂಕೇತಗಳಿದೆಯಲ್ಲ, ಅವು ಹೃದಯದ ಸ್ನಾಯುಗಳನ್ನ ಸಂಕುಚನ ವಿಕಸನ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ನಾವು ಈ SA ನೋಡ್ ಅನ್ನ ನೈಸರ್ಗಿಕ ಪೇಸ್ ಮೇಕರ್ ಅಂತ ಹೇಳ್ಬೋದು. ಇದು ಹೃದಯ ಸ್ನಾಯುಗಳನ್ನ ವಿಕಸನ ಮಾಡೋದು, ಸಂಕುಚಿಸೋದು ಮಾಡುತ್ತೆ. ಅಂದ್ರೆ ಎಕ್ಸ್ಪ್ಯಾಂಡ್ ಮತ್ತೆ ಕಾಂಟ್ರಾಕ್ಟ್ ಮಾಡೋದಕ್ಕೆ ಈ ಒಂದು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಸಹಾಯ ಮಾಡುತ್ತೆ. ಇದರಿಂದ ನಿಯಮಿತ ಬಡಿತ ಉಂಟಾಗ್ತಾ ಇರುತ್ತೆ. ಹೃದಯ ತನ್ನದೇ ಆದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಕೊಳ್ಳುತ್ತಲ್ಲ, ಅದು ಒಂದು ಅದ್ಭುತವಾಗಿರ್ತಕ್ಕಂಥ ಅಂಗ. ಬೇರೆ ಯಾವ ಭಾಗದ ಅಂಗದಲ್ಲೂ ವಿದ್ಯುತ್ ಉತ್ಪಾದನೆ ಆಗಲ್ಲ ಎಕ್ಸೆಪ್ಟ್ ಹಾರ್ಟ್. ಹೃದಯದ ಒಂದು ಕಾರ್ಯದಕ್ಷತೆಯನ್ನು ಹೇಳಬೇಕು ಅಂದ್ರೆ ಅದು ಎಷ್ಟು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನೋಡಿ, ಸುಮಾರು 5 ಲೀಟರ್ ರಕ್ತ ಪಂಪ್ ಮಾಡುತ್ತೆ ಪ್ರತಿ ನಿಮಿಷಕ್ಕೆ. 1 ನಿಮಿಷಕ್ಕೆ 5 ಲೀಟರ್ ರಕ್ತ ಪಂಪ್ ಆಗುತ್ತೆ. 5 ಲೀಟರ್ ಎಲ್ಲಿಂದ ಬರುತ್ತೆ ಅಂತ ನೀವು ಕೇಳಿದ್ರೆ, ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತ ಇದೆಯಲ್ಲ, ಅದು ಅಷ್ಟೊಂದು ಟರ್ನ್ ಆಗ್ತಾ ಇರುತ್ತೆ. 5 ಲೀಟರ್ ದಿನಕ್ಕೆ ಸುಮಾರು 7,000ದಿಂದ 8,000 ಲೀಟರ್ ರಕ್ತ ಹೃದಯಕ್ಕೆ ದಿಂದ ಬೇರೆ ಕಡೆ ಹೋಗ್ತಾ ಇರುತ್ತೆ. ಸುಮಾರು 1,00,000 ಕಿಲೋಮೀಟರ್ ಉದ್ದ ಈ ರಕ್ತನಾಳಗಳಿವೆ. ಅಂದ್ರೆ ಒಂದ್ಸರ್ತಿ ಹೃದಯದಿಂದ ಬಿಟ್ಟು ಪುನಃ ಹೃದಯಕ್ಕೆ ಬರಬೇಕು ಅಂದ್ರೆ 1,00,000 ಕಿಲೋಮೀಟರ್ ಅಷ್ಟು ರಕ್ತ ಪ್ರಯಾಣ ಮಾಡಬೇಕು. ಇಷ್ಟು ಸಹಿತ ಎಷ್ಟೊಂದು ಬೇಗ ಆಗ್ತಿರುತ್ತೆ ಅಂತ ಹೇಳಿದ್ರೆ, ಸುಮಾರು 1 ನಿಮಿಷದಲ್ಲಿ 70 ಬಾರಿ ರಕ್ತ ಪಂಪ್ ಆಗ್ತಾನೆ ಇರುತ್ತೆ. ಎಂತ ಅದ್ಭುತವಾಗಿರ್ತಕ್ಕಂಥದ್ದು. ಇದನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟವಾಗುತ್ತೆ ನಮಗೆ. ರಕ್ತನಾಳಗಳ ಜಾಲ ಅಷ್ಟೊಂದಿದೆ, ಅಷ್ಟು ಸೂಕ್ಷ್ಮವಾಗಿರುತ್ತೆ. ಹೃದಯ ಆರೋಗ್ಯವಾಗಿದ್ರೆ ನಮ್ಮ ಜೀವನ ಉತ್ಸಾಹಭರಿತವಾಗಿರುತ್ತೆ. ಕೆಲವು ಆಶ್ಚರ್ಯ ಸಂಗತಿಗಳನ್ನು ಹೇಳಬೇಕು ಅಂದ್ರೆ, ಹೃದಯ ದಿನಕ್ಕೆ ಸುಮಾರು 7,000ದಿಂದ 8,000 ಲೀಟರ್ ರಕ್ತವನ್ನ ಅದು ಶುದ್ಧ ಮಾಡೋದಕ್ಕೆ ಕಳಿಸ್ಕೊಡ್ತಾ ಇರುತ್ತೆ. ಹೃದಯದ ಬಡಿತವನ್ನ ನಾವು ಈ ಕೈ ಮಣಿ ಅಂತ ರಿಸ್ಟ್ ಅಂತ ಹೇಳ್ತೀವಿ, ಅಲ್ಲಿ ನೋಡ್ಬೋದು, ಅಥವಾ ಕುತ್ತಿಗೆಯಲ್ಲೂ ಸಹಿತ ಬಡಿತವನ್ನು ನಾವು ನೋಡ್ಬೋದು. ಶಿಶುವಿನ ಅಂದ್ರೆ ಮಗು ಗರ್ಭದಲ್ಲಿ ಇದ್ದಾಗಲೇ ಹೃದಯ ಶುರುವಾಗ್ಬಿಡುತ್ತೆ. ಆರೋಗ್ಯಕರ ಶೈಲಿ ಜೀವನ ಬೇಕು ಅಂದ್ರೆ ನಾವು ಹೃದಯವನ್ನ ಆರೋಗ್ಯವಾಗಿ ಕಾಪಾಡ್ಕೋಬೇಕು. ಹೇಗೆ ಕಾಪಾಡ್ಕೋಬೇಕು ಅನ್ನೋದು ಇಲ್ಲಿ ನಾನು ಮುಂದೆ ಹೃದಯದ ವಿಚಾರವಾಗಿ ನಾನು 5-6 PPTಯನ್ನು ಮಾಡ್ತಾ ಇದ್ದೀನಿ. ಮೊದಲನೇದು ಹೃದಯ ಹೇಗೆ ಕೆಲಸ ಮಾಡುತ್ತೆ ಅಂತ ಆಗಲೇ ಮಾಡಿದ್ದೀನಿ. ಹೃದಯದ ಬಡಿತ ಏಕೆ ನಿಲ್ಲುವುದಿಲ್ಲ ಅಂತ ಇವತ್ತು ಹೇಳ್ತಾ ಇದ್ದೀನಿ. ನಾಳೆ ನಾಡಿದ್ದು ಮುಂದೆ ನಾನು ರಕ್ತದ ಒತ್ತಡ ಅಂದ್ರೇನು, ECG ಅಂದ್ರೇನು, ಹೃದಯಘಾತ ಅಂದ್ರೇನು, ಹೃದಯ ಆರೋಗ್ಯ ಹೇಗೆ ಕಾಪಾಡ್ಕೋಬೇಕು, ಇವೆಲ್ಲವನ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ ನೀವು ಸಹಿತ. ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಹೃದಯದ ವಿಚಾರವನ್ನು ನಾನು ಯಾತಕ್ಕೋಸ್ಕರ ಮಾಡಿದ್ದೀನಿ ಅಂದ್ರೆ, ಮಕ್ಕಳು ಫ್ರೀ ಆಗಿದ್ದಾಗ ಈ ಯೂಟ್ಯೂಬ್ ಅಲ್ಲಿ ನೋಡ್ಬೋದು ಅಷ್ಟೇ, ಪರೀಕ್ಷೆ ದೃಷ್ಟಿಯಿಂದ ಅಲ್ಲ. ಇದನ್ನ ಮಾಡೋದಕ್ಕೆ ಇದರ ಕಾನ್ಸೆಪ್ಟು, ಡಿಸೈನು, ವಾಯ್ಸು ನಾನು CG ನಾಗರಾಜ್ ಕೊಟ್ಟಿದ್ದೀನಿ. ಅಕಾಡೆಮಿಕ್ ಅಸಿಸ್ಟೆನ್ಸ್ ಇದಕ್ಕೆ ChatGPT ತಗೊಂಡಿದ್ದೀನಿ. ಚಿತ್ರಗಳನ್ನ ಕ್ರಿಯೇಟಿವ್ ಕಾಮನ್ಸ್
ವಿಕಿಮೀಡಿಯಾದಿಂದ ತಗೊಂಡಿದ್ದೀನಿ. ನೀವು ಅದ್ರಲ್ಲಿ ಹುಡುಕಿ ಬೇಕಷ್ಟು ಚಿತ್ರಗಳು ಸಿಗುತ್ತೆ ನಿಮಗೆ. ಯೂಟ್ಯೂಬ್ನವರಿಗೆ ಧನ್ಯವಾದಗಳು. ನಿಮ್ಗೆ ಇಷ್ಟವಾದರೆ ನನ್ನ ಒಂದು ಚಾನಲ್ಲು @ನಾಗರಾಜ ಚಿತ್ರದುರ್ಗ 1938 ಅಂತ ಕ್ಲಿಕ್ ಮಾಡಿದರೆ ಯೂಟ್ಯೂಬಲ್ಲಿ ಸಿಗುತ್ತೆ. ಬೇಕಾದಷ್ಟು ವಿಡಿಯೋಕರಣ ಮಾಡಿದ್ದೀನಿ, ಅನುಕೂಲವಾಗ್ಬೋದು ನೋಡಿ. ಎಲ್ಲರಿಗೂ ಧನ್ಯವಾದಗಳು.